ನಮಸ್ಕಾರ. ನಾನು ನಿಮ್ಮ MP ಮುದಾಳೆ. ತಮಗೆಲ್ಲ ಗೊತ್ತಿರೋ ಹಾಗೆ ಖ್ವಾಜಾ ಮುಕಳೆಪ್ಪ ಅವರ ಹೆಂಡತಿಯಾಗಿರ್ತಕ್ಕಂಥ ಗಾಯತ್ರಿ ಜಾಲಿಯಾಳ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಗೊತ್ತಿಲ್ಲದ ಹಾಗೆ ಖುದ್ದಾಗಿ ಬಂದು ನಾನು ನನ್ನ ಗಂಡನ ಜೊತೆ ಮದುವೆ ಮಾಡಿಕೊಂಡಿದ್ದೇನೆ, ನಮ್ಮಿಬ್ಬರ ಪ್ರೀತಿ ಇತ್ತು, ನಾವಿಬ್ಬರು ಸೇರಿಕೊಂಡು ಮದುವೆಯಾಗಿದ್ದೇವೆ ಎಂದು ಹೇಳಿ ಮುಕ್ಕಳೆಪ್ಪನ ಹೆಂಡತಿಯಾಗಿರ್ತಕ್ಕಂಥ ಗಾಯತ್ರಿ ಜಾಲಿಯಾಳ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅನೇಕ ಜನ ಕೆಲ ಮುಖಂಡರು ಅದರಲ್ಲಿ ಸ್ಪಷ್ಟವಾಗಿ ಹಿಂದೂ ಹುಡುಗಿ ಇದ್ದಾಳೆ, ಮುಸ್ಲಿಂ ಹುಡುಗ ಮದುವೆ ಮಾಡಿಕೊಂಡಿದ್ದಾನೆ, ಇದೊಂಥರ ಈ ಒಂದು ಲವ್ ಜಿಹಾದ್ ಆಗಿದೆ, ಆ ಜಿಹಾದ್ ಆಗಿದೆ ಅಂತ ಹೇಳ್ತಿರೋದು ಸ್ಪಷ್ಟ ಸುಳ್ಳು. ನಾನು ಖುದ್ದಾಗಿ ಮುಕ್ಕಳೆಪ್ಪನ ಜೊತೆಯಲ್ಲಿ ಲವ್ ಮಾಡಿಕೊಂಡು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೇನೆ. ಅದರ ಪುರಾವೆಗಳು ಕೂಡ ನನ್ನ ಕಡೆ ಇದಾವೆ. ನಮ್ಮ ತಂದೆ ತಾಯಿಗಳಿಗೆ ಹಿಂದೂ ಪರ ಸಂಘಟನೆ ಹೋಗಿ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾದರೂ ತೊಂದರೆ ನಮ್ಮ ಗಂಡನಿಗೆ ಅಥವಾ ನನ್ನ ಗಂಡನ ಮನೆಗೆ ತೊಂದರೆ ಆದ್ರೆ ಇದಕ್ಕೆ ಸಂವಿಧಾನ ನನಗೆ ರಕ್ಷಣೆ ಮಾಡಬೇಕು, ಇಲ್ಲಿರ್ತಕ್ಕಂಥ ಸಂವಿಧಾನ ನನಗೆ ಗೌರವ ಕೊಡಬೇಕು. ಯಾವುದೇ ಕಾರಣಕ್ಕೂ ನಾನು ಇಲ್ಲಿ ಓಡಿ ಹೋಗಿಲ್ಲ, ಯಾವುದೋ ಒಂದಿಷ್ಟು ಲವ್ ಜಿಹಾದ್ಗೆ ನಾನು ಒಳಪಟ್ಟಿಲ್ಲ. ನಾನು ನನ್ನ ಗಂಡ ಸೇರಿಕೊಂಡು ಒಟ್ಟಾರೆಯಾಗಿ ಪ್ರೀತಿ ಪ್ರೇಮದಲ್ಲಿ ನಾವು ತೊಡಗಿದೀವಿ. ಅದಾದ ನಂತರದಲ್ಲಿ ನಾವು ಮದುವೆ ಕೂಡ ಆಗಿದ್ದೀವಿ. ಆ ನಂತರದಲ್ಲಿ ತಂದೆ ತಾಯಿಗಳನ್ನು ಕರೆದು ಅವರು ಕೂಡ ನನಗೆ ಬಹಳ ಸತಿಗಳಿಂದ ಸಹಾಯ ಸಹಕಾರ ಮಾಡಿದ್ದಾರೆ. ಅದೊಂದು ಒಂದೊಂದಾದ ವಿಡಿಯೋಗಳನ್ನ ನಾನು ನಿಮ್ಗೆ ಬಿಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಈ ಮುಕ್ಕಳೆಪ್ಪ ಇದೆಲ್ಲ ಮುಕ್ಕಳೆಪ್ಪನ ಹೆಂಡತಿ ಗಾಯತ್ರಿ ಜಾಲಿಯಾಳ್ ಅವರು ಸ್ಪಷ್ಟಪಡಿಸಿದ್ದಾರೆ. ಬನ್ನಿ ಏನೆಲ್ಲ ಹೇಳಿದಾರೆ ಎಂಬುದನ್ನ ನೇರವಾಗಿ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಗೆ ನಿಮ್ಗೆ ತೋರಿಸ್ತೀವಿ. ಮುಕ್ಕಳೆಪ್ಪ ಬಾಬಾರ್ ಕಡೆ ಬಂದಿರಿ, ಪರಿಹಾರ ಸಿಕ್ತೈತಿ ನಿಮ್ಗೆ, ಪಕ್ಕಾ ಪರಿಹಾರ ಸಿಕ್ತೈತಿ. ನನ್ ಗಂಡ ಕುಡಿತಾನ್ರಿ ಬಾಬಾರ, ನನ್ ಗಂಡನು ಕುಡಿತಾನ್ರಿ. ಬಾಬಾರ, ನನ್ ಗಂಡನು 3 ಹೊತ್ತು ಕುಡಿತಾನ್ರಿ. ಹೆಂಗಾರ ಮಾಡ್ಕ್ಯಾರ ಅವ್ನ್ ಕುಡಿಲಂಗ್ ಮಾಡ್ರಿ. ಕುಡಿಯೋದು ಬಿಡಿಸ್ಬೇಕಂತ ನಾ ಬಾಬಾ ಆಗಿದ್ದೆ ಅದಕ್ಕೆ ಗೊತ್ತ ನಿಮಗ. ಬಂದಿದ್ದು ರೊಕ್ಕದಾಗ ಕುಡಿಯಾಕಂತ ಹೇಳಿ ಅವ್ರ ಕುಡಿಯೋರ್ಗೆ ಬಿಡಿಸ್ಬೇಕಂತ ಏನ್ ಮಾಡ್ತಿ? ಕುಡೀರಿ ಕುಡೀರಿ ನೀವು. ಮುಗಳಪ್ಪ ಬಾಮಾಕಿಯೇ, ಮುಗಳಪ್ಪ ಬಾಮಾಕಿಯೇ, ಬದ್ಲಿಗೆ ಪಲ್ಲೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಗಾಯತ್ರಿ ಜಾಲಿಯಾಳ್ ಮಾತಾಡತೀನಿ. ಇತ್ತೀಚೆಗೆ ನನ್ನ ಬಗ್ಗೆ, ನನ್ನ ಗಂಡನ ಬಗ್ಗೆ ಮುಕ್ಕಳಪ್ಪ ಲವ್ ಜಿಹಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ. ಅದೆಲ್ಲ ಸುಳ್ಳು. ಲವ್ ಜಿಹಾದ್ ಏನೂ ಆಗಿಲ್ಲ. ನಾ ಸ್ವ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ, ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ. ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ, ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳತ್ತಾಳ, ಏನೇನೋ ಸ್ಟೇಟ್ಮೆಂಟ್ ಕೊಡತ್ತಾಳ. ಅದೆಲ್ಲ ಸುಳ್ಳು ಸುದ್ದಿ. ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗ. ಆ ಸಪೋರ್ಟ್ ಮಾಡಿದ್ದೆಲ್ಲ ಪ್ರೂಫ್ ನನ್ನ ಕಡೆ ಐತಿ. ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ. ಅದೇನೇನು ಪ್ರೂಫ್ ಅಂತಂದು ಈಗ ಯಾರ ಮಾತು ಕೇಳಂಗೆ ಮಾಡತ್ತಾಳ ಗೊತ್ತಿಲ್ಲ, ಯಾರು ಮೈಂಡ್ ವಾಶ್ ಮಾಡ್ಯಾರಂತೂ ಗೊತ್ತಿಲ್ಲ. ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಕಳಪ್ಪ ಕರ್ಕೊಂಡು ಹೋಗ್ಯಾನಂತ ಹೇಳತ್ತಾರ. ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ, ಏನು ಮಾಡಿಲ್ಲ. ನಾ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ. ಆಮೇಲೆ ನನಗೆ, ನನ್ನ ಗಂಡಗೆ, ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ. ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ. ಈ ಸುದ್ದಿ ಏನೋ ಸುಳ್ಳು ಹೇಳಾಕತ್ತಾರ. ನಮ್ಮ ಅವ್ವ ಅಪ್ಪಗ ಮೈಂಡ್ ವಾಶ್ ಮಾಡಿ ಅವರೇ ಏನೋ ಸುಳ್ಳು ಸುದ್ದಿ, ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾತಾರ. ಇದನ್ನು ನಂಬೇಡ್ರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.